ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಹಲಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಲಸಿನಕಾಯಿ ಚಿಪ್ಸ್ ಮಾಡಬೇಕಂದ್ರೆ ನಿಮಗೆ ಈ ಹಲಸಿನಕಾಯಿ ಚೆನ್ನಾಗಿ ಬಲ್ತಿರಬೇಕು, ಅಂದರೆ ಚೆನ್ನಾಗಿ ಬೆಳೆದಿರಬೇಕು. ನಿಮಗೆ ಅದು ಚಿಗುರಾಗಿದ್ದರೆ ಅಥವಾ ಹಣ್ಣಿಗೆ ಬಂದಿದ್ರೂ ಕೂಡ ನಿಮಗೆ ಹಲಸಿನಕಾಯಿ ಚಿಪ್ಸು ಚೆನ್ನಾಗಾಗಲ್ಲ. ಅದೇ ಥರ ನಿಮಗೆ ಎಲ್ಲ ಹಲಸಿನಕಾಯಿನಲ್ಲೂ ಹಲಸಿನಕಾಯಿ ಚಿಪ್ಸು ಚೆನ್ನಾಗಾಗುತ್ತೆ ಅಂತೇನಿಲ್ಲ. ಆದ್ದರಿಂದ ನೀವು ಒಂದು ಸೆಟ್ ಹಲಸಿನಕಾಯಿನ ತೊಳೆನ ಹೆಚ್ಚಿಬಿಟ್ಟು ಒಂದು ಸೆಟ್ಟು ನೀವು ಕರೆದ್ಬಿಟ್ಟು ನೋಡ್ಕೊಳ್ಳಿ, ಅದು ಮೆತ್ತಗಾಗುತ್ತಾ ಗರಿ ಗರಿ ಆಗುತ್ತಾ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ನೀವು ಮುಂದುವರಿಸಿ. ಅದನ್ನ ಬೇಕಾಗುವ ಪದಾರ್ಥಗಳು: ಹಲಸಿನಕಾಯಿಯ ತೊಳೆ, ಉಪ್ಪು, ಖಾರದ ಪುಡಿ, ಮೆಣಸಿನಕಾಳಿನ ಪುಡಿ, ಪೆಪ್ಪರ್ ಪುಡಿ, ಇಂಗು, ಉಪ್ಪು, ಖಾರದ ಪುಡಿ, ಪೆಪ್ಪರ್ ಪೌಡ್ರ್ ಎಲ್ಲ ನೀವು ಹಲಸಿನಕಾಯಿನ ತೊಳೆನ ಎಷ್ಟು ಇಟ್ಕೊಂಡಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರಿಯಲು ಎಣ್ಣೆ. ಹೀಗೆ ತೊಳೆನ ತೊಗೊಂಡ್ಬಿಟ್ಟು ನೀವು ಇದನ್ನು ತೆಳ್ಳಗೆ ಉದ್ದಕ್ಕೆ ಹೆಚ್ಚಬೇಕು, ತೀರ ತೆಳ್ಳಗೆ ಬೇಡ. ನಿಮಗೆ ತೊಳೆ ಥಿಕ್ನೆಸ್ ಜಾಸ್ತಿ ಇದ್ದರೆ ಆ್ಯಕ್ಚುಲಿ ಚಿಪ್ಸಿಗೆ ಚೆನ್ನಾಗಿರುತ್ತೆ. ನೀವು ಈಳಿಗೆ ಮನೆಯಲ್ಲೆಲ್ಲ ಕಟ್ ಮಾಡ್ಬೋದು ಅಥವಾ ಹೀಗೆ ಚಾಕುನಲ್ಲಾದ್ರೂ ಕಟ್ ಮಾಡ್ಬೋದು. ಈ ಫ್ರೆಂಚ್ ಫ್ರೈಸಿಗೆಲ್ಲ ಕಟ್ ಮಾಡ್ತಿರಲ್ಲ ಆ ಥರ ಸುಮಾರು ಒಂದು 5-6 mm ಸೈಜ್ನಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಕಾಯ್ಲಿಕ್ಕಿಡಿ. ಈಗ ಎಣ್ಣೆ ಕಾದಿದೆಯಾ ನೋಡೋಣ. ನೋಡಿ, ಚೆನ್ನಾಗಿ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಈ ಹೆಚ್ಚಿದ್ದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕರಿಬೇಕು. ಚಿಪ್ಸನ್ನು ಮಧ್ಯ ಹೀಗೆ ಮೇಲೆ ಕೆಳಗೆ ಮಾಡ್ಕೊಳ್ತಾ ಮೀಡಿಯಮ್ ಊರಿನಲ್ಲಿ ಕರೀರಿ. ನೋಡಿ, ಈಗ ಈ ಚಿಪ್ಸು ಸಂಪಿಗೆ ಬಣ್ಣಕ್ಕೆ ಬಂದಿದೆ, ಹಾಗೂ ನೊರೆ ನೊರೆ ಬರೋದು ಕೂಡ ನೋಡಿ ನಿಂತಿದೆ. ಇವಾಗ ಇದನ್ನು ನಾವು ಸ್ಟ್ರೈನರ್ಗೆ ತೆಗೆಯೋಣ. ಹೀಗೆ ಉಳಿದ ಹಲಸಿನಕಾಯಿನೂ ಕೂಡ ನೀವು ಎಣ್ಣೆಯಲ್ಲಿ ಹಾಕಿಬಿಟ್ಟು ಕರ್ಕೊಳ್ಳಿ. ನಿಮಗೆ ಒಂದು ಸೆಟ್ಟು ಚಿಪ್ಸ್ ಕರಿಲಿಕ್ಕೆ ಸುಮಾರಾಗಿ 4 ನಿಮಿಷ ಹಿಡಿಯುತ್ತೆ. ನಾನೀಗ ಕರೆದಿದ್ರಲ್ಲಿ ಸ್ವಲ್ಪ ತಗೊಂಡು ಇದಕ್ಕೆ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಉಪ್ಪು ಮತ್ತು ಮೆಣಸಿನ ಪುಡಿನ ನೀವು ನೋಡಿಕೊಂಡು ಎಷ್ಟು ಬೇಕೋ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಪೆಪ್ಪರ್ ಪೌಡರ್ ಹಾಕಿದ್ದಕ್ಕೆ ಪೆಪ್ಪರಿಂದೇ ಒಂದು ಥರದ ಪರಿಮಳ ಇರೋದ್ರಿಂದ ನಾನು ಇದಕ್ಕೆ ಹಿಂಗೆ ಹಾಕಿಲ್ಲ. ಉಪ್ಪು ಮೆಣಸು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ರೆ ನಿಮಗೆ ಈ ಮೆಣಸು ಹಾಕಿದ ಹಲಸಿನಕಾಯಿ ಚಿಪ್ಸು ನಿಮಗೆ ರೆಡಿ ಆಗುತ್ತೆ. ನೋಡಿ, ಈ ಚಿಪ್ಸಿನ ಶಬ್ದ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಅಂದರೆ ಗರಿ ಗರಿಯಾಗಿ ಬಂದಿದೆ. ಈಗ ಇನ್ನೊಂದು ಸ್ವಲ್ಪ ಚಿಪ್ಸ್ ತಗೊಂಡು ನೀವು ಇದಕ್ಕೆ ಬರೀ ಉಪ್ಪು ಹಾಕಿದರೆ ನಿಮಗೆ ಮಕ್ಕಳಿಗೆಲ್ಲ ತಿನ್ಲಿಕ್ಕೆ ಕೊಡಲಿಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಉಪ್ಪು ಮಿಕ್ಸ್ ಮಾಡಿಬಿಡಿ. ಈಗ ಬರೀ ಉಪ್ಪಿನ ಚಿಪ್ಸ್ ಕೂಡ ರೆಡಿ ಆಯಿತು. ಉಳಿದಿದ್ದಕ್ಕೆ ನಾನು ಖಾರದ ಪುಡಿನ, ಅಂದರೆ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ, ಹಾಗೆ ಉಪ್ಪು, ಹಾಗೆ ಇಂಗು. ಉಪ್ಪು ಖಾರ ಎಲ್ಲ ನಿಮ್ಮ ಅಪೇಕ್ಷೆ ಮೇಲೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಖಾರ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಿಮಗೆ ಈ ಚಿಪ್ಸ್ ಕೂಡ ನಿಮಗೆ ರೆಡಿ ಆಯಿತು. ನಿಮಗೆ ಪೆಪ್ಪರಿಂದು ಹಾಗೆ ಬರೀ ಉಪ್ಪು ಹಾಕಿ ಮತ್ತು ಖಾರದ ಪುಡಿ ಹಾಕಿ ನಿಮಗೆ ಅವುಗಳು ಯಾವ ಜಾಸ್ತಿ ಬೇಕೋ ಅದನ್ನು ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸ್ಕೊಳ್ಳಿ. ನೋಡಿದ್ರಲ್ವಾ ಹಲಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂಥೇಳಿ. ನೀವು ಕೂಡ ಹಲಸಿನಕಾಯಿ ಚಿಪ್ಸ್ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.